ಪಶ್ಚಿಮ ಬಂಗಾಳದಲ್ಲಿ ಆಗುತ್ತಿರುವ ಈ ಹಿಂದೂಗಳ ಹತ್ಯಾಕಾಂಡಕ್ಕೆ ಮೂಲ ಕಾರಣನೇ ಕಾಂಗ್ರೆಸ್ದವರು ಈ ದೇಶವನ್ನು ಮುಸಲ್ಮಾನರಿಗಾಗಿ ಎರಡು ವಿಭಾಗ ಮಾಡೋದು, ಒಂದು ಬಾಂಗ್ಲಾದೇಶ, ಒಂದು ಪಾಕಿಸ್ತಾನ. ಈ ಬಾಂಗ್ಲಾದೇಶ ಯಾವಾಗ ನಾವು ವಿಭಜನೆ ಮಾಡಿದೆವು ಅಥವಾ ಒಂದು ಪಶ್ಚಿಮ ಪಾಕಿಸ್ತಾನ ವಿಭಜನೆ ಮಾಡೋದು, ಅವಾಗೇ ಇವರು ಸರಿಯಾದ ಕ್ರಮ ತಗೊಳ್ಳಿಲ್ಲ. ಸುಮಾರು ಅವಾಗ 2 ಕೋಟಿ ಜನ ಭಾರತ ದೇಶಕ್ಕೆ ಬಂದಿದ್ರು, ಅವರಿಗೆ ಆಲ್ರೆಡಿ ಪೌರತ್ವ ಕೊಟ್ಟಿದ್ದಾರೆ. ಇದೇ ಕರ್ನಾಟಕ ದೇಶದ ಸಿಂಧೂರ್, ರಾಯಚೂರಲ್ಲಿ ಸಿಂಧೂರ್ ಅಂತ ಒಂದು ತಾಲೂಕದಲ್ಲಿ ಸಿಂಧೂರ್ ತಾಲೂಕದಲ್ಲಿ ಒಂದು ಊರಿದೆ, ಪೂರ್ವ ಬಂಗಾಳದವರಿದ್ದಾರೆ. ಇಲ್ಲೇ ಬೆಂಗಳೂರಲ್ಲಿ ಆನೇಕಲ್ನಲ್ಲಿ ಒಂದು ಕನಿಷ್ಠ 40,000 ಜನ ಇದ್ದಾರೆ. ಅವರಿಗೆ ಕೇಂದ್ರ ಸರ್ಕಾರದ ಮೂರ್ಖ ನರೇಂದ್ರ ಮೋದಿ ಅವರ ಆರೋಗ್ಯ ವಿಮಾ ಕೊಟ್ಟು ಅವರಿಗೆ ವೀಸಾ ಕೊಟ್ಟಿದ್ದಾರೆ. ಈ ನಾರಾಯಣ ಹೃದಯದಲ್ಲಿ 40% ಪೇಷಂಟ್ಸ್ ಇರೋದು ಬಾಂಗ್ಲಾದೇಶದಿಂದ, ಬರ್ಮಾದಿಂದ ಬರ್ತಂತ ಮುಸ್ಲಿಮಾನರಿಗೂ ವೀಸಾ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರ ಮೂರ್ಖತನದ ಕೆಲವೊಂದು ವಿದೇಶಿ ನೀತಿಗಳಿಂದ ಬಾಂಗ್ಲಾದೇಶದವರು ಭಾರತದಲ್ಲಿ ಬರ್ತಾರೆ. ಬಂದ ಮೇಲೆ ಅವರು ವೀಸಾ ತಗೊಂಡಾದ್ಮೇಲೆ, ಆರೋಗ್ಯ ವೀಸಾ ತಗೊಂಡ್ ಬಂದ್ಮೇಲೆ ಅವ್ರು ನಾಪತ್ತೆ ಆಗ್ತಾ ಇದ್ದಾರೆ. ಪೊಲೀಸರು ಯಾವುದೂ ನೋಡ್ತಾ ಇಲ್ಲ. ಇದೇ ಬೆಂಗಳೂರಿನ ಪಾದರಾಯನಪುರದಲ್ಲಿ ಕನಿಷ್ಠ ಒಂದು 40,000 ಜನ ಬಾಂಗ್ಲಾದೇಶದವರಿದ್ದಾರೆ. ಇದನ್ನು ನೋಡ್ತಾ ಇಲ್ಲ. ಇದೇ ಬೆಂಗಳೂರಲ್ಲೂ ಕೂಡ ಇದೇ ಹತ್ಯಾಕಾಂಡ ಆಗುವಂತ ಎಲ್ಲ ಸಂಭವಗಳಿದೆ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಪಶ್ಚಿಮ ಬಂಗಾಳದಲ್ಲಿ ಆಗಿದ್ದು ಏನೂ ಅಲ್ಲ, ಅದು ಜಸ್ಟ್ ಸ್ಯಾಂಪಲ್. ಮಮತಾ ಬ್ಯಾನರ್ಜಿ ಅವರು ಮತಾಂತರ ಆಗಿದ್ದಾರೆ, ಅವರು ಮಮತಾ ಬೇಗಂ ಆಗಿದ್ದಾರೆ. ನನ್ನ ಆಗ್ರಹ, ಕೇಂದ್ರ ಸರ್ಕಾರ ಅವರು ಇಮಿಡಿಯೇಟ್ ಆಗಿ ರಾಷ್ಟ್ರಪತಿ ಆಡಳಿತ ತರಬೇಕು ಮತ್ತು ಶಸ್ತ್ರಾಸ್ತ್ರ ಕಾಯ್ದೆಯಲ್ಲಿ ಕೆಲವೊಂದು ಡಿಸ್ಟ್ರಿಕ್ಟ್ ಅಂದ್ರೆ ಮಾಲ್ಡಾ, ಮುಷಿರಾಬಾದ್, ಒಂದು 6 ಡಿಸ್ಟ್ರಿಕ್ಟ್ ಇದೆ, 24 ಪರಗಣ ಡಿಸ್ಟ್ರಿಕ್ಟ್, ಇವೆಲ್ಲಾನು ಕೇಂದ್ರ ಸರ್ಕಾರ ತನ್ನ ಅಧೀನದಲ್ಲಿ ತಗೊಂಡು ಅಲ್ಲಿ ಕೇಂದ್ರಾಡಳಿತ ಸ್ಥಾಪನೆ ಮಾಡಿದ್ರೆ ಈ ಹತ್ಯಾಕಾಂಡ ನಿಲ್ಲುತ್ತೆ ಅಂತ ನನ್ನ ಆಗಿದೆ. ಇವತ್ತು ನೀವು ಕೇಳ್ತಾ ಇದ್ದೀರಾ, ಕೇಳುವಾಗ ಕೂಡ ನಿಮಗೂ ಕೂಡ ಅದು ಮಾಹಿತಿ ಇದೆ. ನಿಮ್ಗೆ ಗೊತ್ತಿಲ್ಲದೆ ನಾವೇನು ಬಂದಿಲ್ಲ, ಆದರೆ ಇಡೀ ದೇಶಕ್ಕೂ ಗೊತ್ತಿರೋ ಕಾರಣನೂ ಇವತ್ತು ಏನು ನಾವು ಪ್ರಪಂಚದಲ್ಲಿ ಒಂದೇ ಒಂದು ದೇಶ ಉಳ್ಕೊಂಡಿರೋದು ಅಂದರೆ ಹಿಂದೂ ದೇಶ ಅಂತ ಭಾರತ. ಆದರೂ ಕೂಡ ಇಲ್ಲಿ ಹಿಂದೂಗಳಿಗೇನೆ ತೊಂದರೆ ಕೊಡಬೇಕು ಅಂತ ಇರೋದು. ಈಗ ರಾಜ್ಯ ಸರ್ಕಾರದ ಏನು ಸಿದ್ದರಾಮಯ್ಯ ಹೇಳ್ತಾರೆ 18% ಅಂತ ನಮ್ಮನ್ನ ಡಿವೈಡ್ ಮಾಡಿ ಹೇಳಿದ್ದಾರೆ. ಆದರೆ ಅದೇ 18% ಸುಳ್ಳು ಹೇಳೋಂಥ 18% ಇದ್ರೂ ಕೂಡ 80%ಗಿಂತ ಜಾಸ್ತಿ ಇರೋ ಹಿಂದೂಗಳನ್ನ ತೊಂದರೆ ಕೊಡಬೇಕು. ಒಂದು ಪಾಪ್ಯುಲೇಷನ್ ಅಲ್ಲಾಗಲಿ, ಇನ್ನೊಂದು ಜಾಗ ಏನು ಲವ್ ಜಿಹಾದ್, ಅದೇ ರೀತಿ ಒಂದೊಂದೇ ಆಕ್ರಮಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಇಲ್ಲಿಗಲ್ ಆಗಿ ಅಕ್ವೈರ್ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ನಾವು ಸುಮ್ಮನೆ ಇದ್ರೆ ಮುಂದೊಂದು ದಿನ ನಮ್ಮ ಮನೆಗೆ ಬರ್ತಾರೆ. ಈಗಾಗಲೇ ಸುಮಾರು ಉದಾಹರಣೆ ಬೆಂಗಳೂರಲ್ಲಿ ಹೇಳ್ಬೇಕು ಅಂದರೆ, ಪಾದರಾಯನಪುರ ಅಂತ ಇದ್ದಿದ್ದು ಇವತ್ತು ಗೋರಿಪಳ್ಳಿ ಆಯ್ತು. ಶಿವಾಜಿನಗರ್ನ ಶಿವಾಜಿ ಅನ್ನೋದು ಮರ್ತ್ಬಿಟ್ಟಿದ್ದಾರೆ. ಯಾರಿಗೆ ಒಬ್ಬ ದಾರಿಲಿ ಹೋಗೋನ್ ಕೇಳಿದ್ರು ಶಿವಾಜಿನಗರ ಅಂದ್ರೆ ಮುಸ್ಲಿಂ ಏರಿಯಾ ಅಂತಾರೆ. ಆ ರೀತಿ ಎಲ್ಲ ಕಡೆ ಆಗ್ತಾ ಇದೆ. ಇದು ಒಂದಿನ ನಮ್ಮ ಮನೆಗೆ ಬಂದು ತೊಂದರೆ ಕೊಡೋಕ್ಕಿಂತ ಮೊದಲೇ ನಾವೆಲ್ಲ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಈಗೇನು ಅಲ್ಲಿ ಆಗಿದೆ. ಅದು ಕೇರಳಕ್ಕೆ ಬಂತು, ಕೇರಳದಿಂದ ಈ ಪಕ್ಕದಲ್ಲಿ ನಾವಿದ್ದೀವಿ. ನೆಕ್ಸ್ಟ್ ತಮಿಳ್ನಾಡು ಅಂದ್ರೆ ಈಗಾಗಲೇ ಕ್ರಿಶ್ಚಿಯನ್ ಅನ್ನಂಗೆ ಆಗೋಗಿದೆ. ಆಂಧ್ರ ಅದೇ ರೀತಿ ಆಗ್ತಾ ಇತ್ತು. ಇದನ್ನೆಲ್ಲ ನಾವೇನಾದ್ರೂ ಭೇದಿಸ್ಬೇಕು, ನಾವೆಲ್ಲ ಇನ್ನ ಭಾರತ ದೇಶದಲ್ಲಿ ಇರಬೇಕು ಅಂದ್ರೆ ಕರ್ನಾಟಕ ರಾಜ್ಯದ ಏನು ಅಕ್ರಮ ಇದೆ ಅದೇ ರೀತಿ ಬಾಂಗ್ಲಾದೇಶ್ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ ಒಂದು ಕಾನೂನು ತಗೊಂಡು ಅದಕ್ಕೆ ಗೌರ್ಮೆಂಟ್ ಅನ್ನ ಬದಲಾಯಿಸೋಂಥದ್ದು ಮಾಡಿ ರಾಷ್ಟ್ರಪತಿ ಆಡಳಿಕೆನ ಅಲ್ಲಿ ಮಾಡಬೇಕು. ಇಲ್ಲ ಅಂದ್ರೆ ಬದುಕೋಕೆ ಕಷ್ಟ ಆಗುತ್ತೆ. ನಾವು ಎಷ್ಟು ದಿನ ಇದೇ ರೀತಿ ಊರ್ ಬಿಟ್ಟು ಊರಿಗೆ ಓಡಕ್ ಆಗಲ್ಲ. ಏನೋ ಈಗ ಸ್ಟೇಟ್ ಬಿಟ್ಟು ಸ್ಟೇಟ್ ಬಂತ ಬರ್ತಾರೆ, ದೇಶ ಬಿಟ್ಟು ಎಲ್ಲೋಗೋಣ ನಾವು, ಆಗಲ್ಲ. ಆದ ಕಾರಣ ನಾವೆಲ್ಲ ಒಂದಾಗಿ ಬರಬೇಕು, ನಿಂತ್ಕೋಬೇಕು. ನಿಲ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನಿಮ್ಮ ಮನೆನೇ ಟಾರ್ಗೆಟ್ ಇದೆ. ದಯವಿಟ್ಟು ಅದಕ್ಕೆ ಎಲ್ಲರೂ ಸೇರ್ಬೇಕು. ಎಲ್ಲರಿಗೋಸ್ಕರ ಯಾರೋ ಬಂದಿರೋದು, ಯಾರಿಗೂ ಇಲ್ಲಿ ಕೆಲಸ ಇಲ್ಲ ಅಂತ ಬಂದಿಲ್ಲ. ಆದ್ರೆ ಇಡೀ ದೇಶ ಧರ್ಮಕ್ಕೋಸ್ಕರ ಎಲ್ಲ ಇಲ್ಲಿ ಬಂದು ಸೇರಿರೋದು. ಅದಕ್ಕೋಸ್ಕರ ಎಲ್ಲರೂ ಎಚ್ಚೆತ್ಕೊಳ್ಳಿ. ಜೈ ಶ್ರೀರಾಮ್, ಭಾರತ್ ಮಾತೆಗೆ. ಮಾಧ್ಯಮದ ಆತ್ಮೀಯ ಸ್ನೇಹಿತರೆ, ಈ ರಾಷ್ಟ್ರದಲ್ಲಿ ಮಾಧ್ಯಮ ಬಹಳ ಶಕ್ತಿಯುತವಾಗಿದೆ. ಇದೇ ಮಾಧ್ಯಮ ಸತ್ಯವನ್ನ ಜಗತ್ತಿಗೆ ತೋರಿಸಬೇಕು. ಇಡೀ ವಿಶ್ವದಲ್ಲಿ ಏನಾಗ್ತಾ ಇದೆ, ಭಾರತದಲ್ಲಿ ಏನಾಗ್ತಾ ಇದೆ, ಮಾಧ್ಯಮ ಮಿತ್ರರು ನೀವು ಸತ್ಯವನ್ನ ತೋರಿಸಿದ್ರೆ ಸಂವಿಧಾನದ ಅಂಗವಾಗಿರೋ ಮಾಧ್ಯಮ ಉಳ್ಕೊಳ್ಳುತ್ತೆ. ಇಲ್ಲದೇ ಇದ್ರೆ ಈ ದೇಶದಲ್ಲಿ ಮಾಧ್ಯಮನೂ ಕೂಡ ಎಲೆಕ್ಟ್ರಾನಿಕ್ ಮೀಡಿಯಾ ಆಗ್ಬೋದು, ಪೇಪರ್ ಮೀಡಿಯಾ ಆಗ್ಬೋದು, ನಿಮ್ಮ ಹಕ್ಕನ್ನು ಕಿತ್ಕೊಂಡು ಅದನ್ನು ತುಳಿತಾರೆ. ಸಂವಿಧಾನದ ಹೆಸರೇ ಹೇಳ್ಕೊಂಡು ಅದನ್ನು ತುಳಿತಾರೆ. ಮಾಧ್ಯಮದ ಅಂಗ ಸಂವಿಧಾನದ ನ್ಯಾಯಾಂಗ, ರಾಜ್ಯಾಂಗ, ಕಾರ್ಯಾಂಗ, ಶಾಸಕಾಂಗ, ಮಾಧ್ಯಮ ಅಂಗ. ಇದರಲ್ಲಿ ಮಾಧ್ಯಮ ಅಂಗ ಸತ್ಯವನ್ನು ಜಗತ್ತಿಗೆ ತೋರಿಸ್ಬೇಕು.
ಶಿವನಿಗೆ ಮೂರನೇ ಕಣ್ಣು ಹೇಗಿದೆಯೋ ಹಾಗೆ ಮಾಧ್ಯಮ ಸತ್ಯಕ್ಕೆ ಮೂರನೇ ಕಣ್ಣು. ವಿಷಯ ಬಹಳ ವರ್ಷಗಳಿಂದ ನೋಡ್ತಾ ಇದೀವಿ, ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ ಆಕ್ರಮಣ ಆಗ್ತಾನೆ ಇದೆ. ಕಾರಣ ನಾವು ಹೇಡುಗಳು ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ರಾಷ್ಟ್ರದಲ್ಲಿರೋರು, ವಿಶ್ವದಲ್ಲಿರೋರು, ಪ್ರತಿಯೊಬ್ಬ ಹಿಂದುವಿನ ಹೃದಯದಲ್ಲಿ ಭಾರತ ಮಾತೆಯ ರಕ್ತ ಹರಿತಾ ಇದೆ. ಎಲ್ಲರೂ ಭಾರತ ಮಾತೆಯ ವೀರ ಪುತ್ರರು, ನಾವ್ಯಾರು ಹೇಡಿಗಳಲ್ಲ. ಈ ದೇಶದಲ್ಲಿ ಬಹಳ ಮುಖ್ಯವಾಗಿ ಮಾತಾಡ್ಬೇಕು ಅಂದ್ರೆ, ಇದೇನು ಬ್ರಿಟಿಷರವ್ರ ಅಪ್ಪನ ದೇಶ ಅಲ್ಲ, ಮೊಘಲರವರ ಅಪ್ಪನ ದೇಶ ಅಲ್ಲ. ಇದು ಭಾರತಾಂಬೆಯ ದೇಶ, ಭಾರತ ಮಾತೆಯ ಸಂತರು, ಯೋಗಿಗಳು, ತಪಸ್ವಿಗಳ, ಭಾರತ ರಾಷ್ಟ್ರ ಪ್ರೇಮಿಗಳ, ಧರ್ಮ ಪ್ರೇಮಿಗಳ ದೇಶ. ಆದ್ರಿಂದ ವಿಶ್ವನಾಶ ಆಗತ್ತೆ ಶಿವ ಕಣ್ ತೆಗೆದ್ರೆ. ಅದಕ್ಕಾಗಿ ಶಿವನನ್ನ ಕ್ರೋಧಕ್ಕೆ ಗುರಿ ಮಾಡಬೇಡಿ. ಶಿವನ ಹೆಸರೇಳಿ, ದೇವರ ಹೆಸರೇಳಿ ಪ್ರಮಾಣ ವಚನ ಮಾಡ್ಕೊಳ್ತೀರಾ, ಸಂವಿಧಾನಕ್ಕೆ ದ್ರೋಹ ಮಾಡ್ತೀರಾ, ಹಿಂದೂ ದೇವರ ಆಚರಣೆಗಳಿಗೆ, ದುರ್ಗಾದೇವಿಯ ಉತ್ಸವಕ್ಕೆ ನೀವು ತಡೆ ಒಡ್ತೀರಾ, ಗಣೇಶನ ಉತ್ಸವಕ್ಕೆ ತಡೆ ಒಡ್ತೀರಾ, ರಾಮನ ಉತ್ಸವಕ್ಕೆ ತಡೆ ಒಡ್ತೀರಾ, ಕಾನೂನು ಪರ್ಮಿಷನ್ ಇಲ್ಲ, ಸಂವಿಧಾನ ಇಲ್ಲ ಅಂತೇಳೆಲ್ಲ ಹೇಳ್ತೀರಾ. ಮತ್ತೆ ಓಟ್ ಕೇಳಕ್ ಬಂದಾಗ ದೇವರ ಹೆಸರು ಹೇಳ್ತೀರಾ, ದೇವರ ದೇವಸ್ಥಾನಗಳಿಗೆ ಹೋಗ್ತೀರಾ. ಇದೆಲ್ಲ ಯಾವ ಡೋಂಗಿತನ ನಿಮ್ಮದು? ಅದಕ್ಕಾಗಿ ಇಡೀ ರಾಷ್ಟ್ರದ ನಮ್ಮ ಹಿಂದೂ ಸಿಂಹಗಳಿಗೆ, ಹಿಂದೂ ವೀರರಿಗೆ ನಾನು ಸಂದೇಶ ಕೊಡ್ತಾ ಇದ್ದೀನಿ. ನಿಮ್ಮ ಕೈಯಲ್ಲಿ ನಿಮ್ಮ ಆತ್ಮರಕ್ಷಣೆಗೆ ಆಯುಧ ಇಟ್ಕೊಳ್ಳಿ. ಸಂವಿಧಾನ ಅದಕ್ಕೆ ಅವಕಾಶ ಕೊಟ್ಟಿದೆ. ಏನ್ ಹೇಳುತ್ತೆ ಸಂವಿಧಾನ ಅಂದ್ರೆ, ನಿನ್ನ ಆತ್ಮರಕ್ಷಣೆಗೆ ಅಂದ್ರೆ ನಿನ್ನ ಮೇಲೆ ಯಾರಾದ್ರೂ ಆಕ್ರಮಣ ಮಾಡ್ತಾರೆ, ನಿನ್ನನ್ನು ತಡ್ಕೊಳ್ಳೋದು ನಿಂದೇ ಕೆಲಸ ಅಂತ ಹೇಳಿ ಸಂವಿಧಾನ ನಿನ್ನ ಆತ್ಮರಕ್ಷಣೆಗೆ ರಕ್ಷಣೆ ಕೊಟ್ಟಿದೆ. ಆಯುಧವನ್ನು ನೀನು ಇಟ್ಕೋಬಹುದು. ದೇವತೆಗಳು ಹಿಂದಿನ ಶತಮಾನಗಳಲ್ಲಿ ದೈವ ಪುರುಷರು ಅಂದ್ರೆ ಸಂತರು, ಸಾಧುಗಳು ಅವರ ಆತ್ಮರಕ್ಷಣೆ ಮಾಡ್ಕೊಳ್ಳಕ್ಕೆ ಅವ್ರ ಕೈಲಿ ತ್ರಿಶೂಲ ಇಟ್ಕೊಳ್ತಾ ಇದ್ರು, ಕತ್ತಿ ಇಟ್ಕೊಳ್ತಾ ಇದ್ರು. ಈಗಲೂ ಕರಗ ಮಹೋತ್ಸವ ಆಗತ್ತೆ, ಆ ಕರಗದ ದೇವತೆಯನ್ನ ರಕ್ಷಣೆ ಮಾಡಕ್ಕೆ ಖಡ್ಗ ಇಟ್ಕೊಳ್ತಾರೆ. ನೀವು ಹೇಡಿಗಳಾಗಿ ಯಾಕೆ ಬದುಕ್ತೀರಾ? ನಿಮ್ಮ ಮನೆಯಲ್ಲಿ ಖಡ್ಗ ಇಟ್ಕೊಳ್ಳಿ, ನಿಮ್ಮ ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ಕೊಳ್ಳಿ. ಆ ಸಂದರ್ಭದಲ್ಲಿ ಬೇರೆ ಯಾರನ್ನೋ ಕರೆದ್ರೆ ಅಷ್ಟು ಸಮಯದಲ್ಲಿ ಯಾರು ಬಂದು ಸಹಾಯ ಮಾಡಕ್ ಆಗೋದಿಲ್ಲ. ಆದ್ರೂ ಕರೆದ್ರೆ ನಮ್ಮೆಲ್ಲ ಹಿಂದೂ ವೀರರು ಬರ್ತಾರೆ. ಆದ್ರೆ ಇಡೀ ವಿಶ್ವದ ಎಲ್ಲ ಜನರಿಗೂ ಅರ್ಥ ಆಗ್ಬೇಕು, ಈ ಸನಾತನ ಧರ್ಮವನ್ನು ಯಾರೂ ನಾಶ ಮಾಡಕ್ಕಾಗಲ್ಲ. ಕಾರಣ ಈ ಸನಾತನ ಧರ್ಮಕ್ಕೂ ತಂದೆ ತಾಯಿ ಇದ್ದಾರೆ. ಆ ಸನಾತನ ಧರ್ಮ, ಈ ಸನಾತನ ಹಿಂದೂ ಧರ್ಮದ ತಂದೆ ತಾಯಿಗಳು ಪರಮೇಶ್ವರ, ಪರಮೇಶ್ವರಿ. ಇದು ಸೂರ್ಯ ಚಂದ್ರರು ಇರುವಷ್ಟೇ ಸತ್ಯ ನಾವು ಹೇಳ್ತಾ ಇರೋದು. ಅದಕ್ಕಾಗಿ ಈ ದೇಶದ ತಾಳ್ಮೆಯನ್ನ, ನಮ್ಮ ಸನಾತನ ಹಿಂದೂ ಧರ್ಮದ ತಾಳ್ಮೆಯನ್ನ ನೀವು ಪರೀಕ್ಷೆ ಮಾಡಬೇಡಿ. ಯಾವುದೇ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ಆಕ್ರಮಣ ಮಾಡಿದ್ರೆ, ಹಿಂದೂ ಧರ್ಮದ ಆಚಾರ ವಿಚಾರ ಸಂಸ್ಕೃತಿಗೆ ಆಕ್ರಮಣ ಮಾಡಿದ್ರೆ ನೀವು ಸರ್ವನಾಶ ಆಗ್ತೀರಿ ಅಂತೇಳಿ ಎಚ್ಚರಿಸ್ತಾ ಇದ್ದೀನಿ. ಭಾರತ್ ಮಾತೆಗೆ ಜೈ ಶ್ರೀರಾಮ್. ಹರ ಹರ